ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇಲಿಜ್ವರ ಸೇರಿದಂತೆ ಸಾಂಕ್ರಾಮಿಕ ರೋಗಗಳ ಹಾವಳಿ ಹೆಚ್ಚಾಗಿದೆ. ಬಂಟ್ವಾಳದಲ್ಲಿ ಇಬ್ಬರು ಸಹೋದರರು ಇಲಿಜ್ವರಕ್ಕೆ ಬಲಿಯಾಗಿರುವುದು ಹಾಗೂ ಸುಳ್ಯದಲ್ಲಿ ಮತ್ತೊಬ್ಬರು ಮೃತಪಟ್ಟಿರುವುದು ಜಿಲ್ಲೆಯಾದ್ಯಂತ ಆತಂಕ ಮೂಡಿಸಿದೆ. ಇದುವರೆಗೆ ಜಿಲ್ಲೆಯಲ್ಲಿ ಸುಮಾರು 61 ಪ್ರಕರಣಗಳು ಪಾಸಿಟಿವ್ ಆಗಿವೆ. ಇದೇ ವೇಳೆ ಮಲೇರಿಯಾ ಮತ್ತು ಡೆಂಗ್ಯೂ ಪ್ರಕರಣಗಳಲ್ಲೂ ಗಣನೀಯ ಏರಿಕೆ ಕಂಡುಬಂದಿದೆ. ಡೆಂಗ್ಯೂ ಜ್ವರಕ್ಕೆ ಓರ್ವ ಬಲಿಯಾಗಿದ್ದು ಜಿಲ್ಲೆಯಲ್ಲಿ 136 ಮಂದಿಗೆ ಈ ರೋಗದ ಸೋಂಕು ತಗುಲಿದೆ. ನಗರದಲ್ಲೇ 41 ಮಂದಿ ಡೆಂಗ್ಯೂ ಪೀಡಿತರಾಗಿದ್ದಾರೆ. ಆದರೆ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಸಾಂಕ್ರಾಮಿಕ ಕೂಡ ಹೌದು. ಹಾಗಾಗಿ ಅದರ ಬಗ್ಗೆ ಆರೋಗ್ಯ ಶಿಕ್ಷಣ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಲಾಸ್ಟ್ ಇಯರ್ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಪೈಲಟ್ ಪ್ರಾಜೆಕ್ಟ್ ಆಗಿ ತಗೊಂಡಿತ್ತು. ಅದರ ಬಗ್ಗೆ ಭಾಳಷ್ಟು ಹೋರ್ಡಿಂಗ್ಗಳನ್ನು, ತಿಳುವಳಿಕೆ ಮೂಡಿಸ್ಲಿಕ್ಕೆ ಕಾಮೆಂಟ್ಗಳನ್ನು ಇದನ್ನೆಲ್ಲ ಪ್ರತಿ ವರ್ಷ ಮಾಡ್ತಾನೆ ಇದ್ದಾರೆ. ಈ ವರ್ಷವೂ ಕೂಡ ಅದರದ್ದು ಅವೇರ್ನೆಸ್ ಪ್ರೋಗ್ರಾಮನ್ನು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಕಂಡಕ್ಟ್ ಮಾಡಿದ್ದಾರೆ, ತಿಳಿಸ್ತಾ ಇದ್ದಾರೆ. ಮುಂಜಾಗ್ರತಾ ಕ್ರಮ ಇಲಿಜ್ವರಕ್ಕೆ ಅತ್ಯಂತ ಪ್ರಾಮುಖ್ಯವಾದದ್ದು. ನಾವು ನೀರಿನ ಸಂರಕ್ಷಣೆ ಅತಿ ಅಗತ್ಯವಾಗಿ ಮಾಡಬೇಕು ಮತ್ತು ಸ್ನಾನ ಮತ್ತು ಕುಡಿಯಲು ಉಪಯೋಗಿಸುವ ನೀರಿನಲ್ಲಿ ಯಾವುದೇ ಪ್ರಾಣಿಗಳ ಮೂತ್ರ ಸೇರದಂತೆ ನೀರಿನ ಶೇಖರಣಾ ತೊಟ್ಟಿಗಳಿಗೆ ಭದ್ರವಾಗಿ ಮುಚ್ಚಳವನ್ನು ಯಾವಾಗಲೂ ಹಾಕಿರಬೇಕು. ಸಾಕು ಪ್ರಾಣಿ ಮತ್ತು ಕಾಡು. ಈ ಬಗ್ಗೆ ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಸುಕೇಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಕೇಶ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟೊಂದು ಸಾಂಕ್ರಾಮಿಕ ರೋಗಗಳ ಹಾವಳಿ ಹೆಚ್ಚಿದ್ರು, ಅಧಿಕಾರಿಗಳು ಏನು ಹೇಳ್ತಾರೆ? ಹೌದು, ಈಗಷ್ಟೇ ಎಲ್ಲ ನಗರದ ಜಿಲ್ಲೆಯ 5 ತಾಲೂಕುಗಳಲ್ಲೂ ಕೂಡ ಇಲಿಜ್ವರ ಸ್ಪ್ರೆಡ್ ಆಗಿದೆ. ಸುಮಾರು 61 ಪ್ರಕರಣಗಳು ಈಗಾಗಲೇ ಪಾಸಿಟಿವ್ ಆಗಿವೆ. ಇವತ್ತಿನ ಸಾವಿನ ಜೊತೆಗೆ 3 ಜನ ಮೃತಪಟ್ಟಿದ್ದಾರೆ. ಒಟ್ಟು ಇಲಿ ಜ್ವರಕ್ಕೆ ಬಲಿಯಾದವರ ಸಂಖ್ಯೆ 3 ಜನಕ್ಕೆ ಏರಿದೆ. ಜೊತೆಗೆ ಇದೇ ರೀತಿ ಡೆಂಗ್ಯೂ ಕೂಡ ಸುಮಾರು 136 ಪ್ರಕರಣಗಳು ಕೂಡ ಈಗ ದೊರೆತಿದೆ. ಜೊತೆಗೆ 1000ಕ್ಕೂ ಹೆಚ್ಚು ಮಲೇರಿಯಾ ಪ್ರಕರಣಗಳಿವೆ. ಒಟ್ಟಿನಲ್ಲಿ ಸೊಳ್ಳೆಯಿಂದ ಹರಡುವಂತಹ ಸಾಂಕ್ರಾಮಿಕ ರೋಗಗಳ ಪಿಡುಗು ಇದೀಗ ಜಾಸ್ತಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಜಾಗೃತಿ ನೀಡುವಂತಹ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ ಎಂಬ ಮಾಹಿತಿಯನ್ನು ಕೂಡ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹೇಳ್ತಾರೆ. ಜೊತೆಗೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸಭೆ ಸೇರಿದಂತಹ ಟಾಸ್ಕ್ ಫೋರ್ಸ್ ಇದೀಗ ತನ್ನ ಆಪರೇಷನ್ ಅನ್ನು ಆರಂಭಿಸಿದೆ. ಈಗಾಗಲೇ ಎಲ್ಲ ಪ್ರಾಥಮಿಕ ಆರೋಗ್ಯ ಚಿಕಿತ್ಸಾ ಕೇಂದ್ರಗಳಲ್ಲಿಯೂ ಎಲ್ಲರಿಗೂ ಕೂಡ ಚಿಕಿತ್ಸೆ ನೀಡುವಂತಹ ಕಾರ್ಯಕ್ರಮವನ್ನು ಇದೀಗ ನಡೆಸ್ತಾ ಇದೆ. ಸುಕೇಶ್, ಅಲ್ಲಿ ರೋಗಪೀಡಿತ ಸ್ಥಳಗಳಿಗೆ ವೈದ್ಯಾಧಿಕಾರಿಗಳನ್ನ ಅಥವಾ ವೈದ್ಯರನ್ನ ನಿಯೋಜಿಸುವಂತ ಕ್ರಮಗಳೇನಾದರೂ ನಡೆದಿದೆಯಾ ಜಿಲ್ಲಾಡಳಿತದಿಂದ? ಹೌದು, ಖಂಡಿತವಾಗಿ. ಇವತ್ತು DHO ಅವರು ಆರೋಗ್ಯ ಅಧಿಕಾರಿಗಳು ಸುಳ್ಯ ಮತ್ತು ಪುತ್ತೂರು ಕಡೆಗೆ ಭೇಟಿ ನೀಡಿದ್ದಾರೆ. ಅದು ಅತಿ ಹೆಚ್ಚು ಬಾಧಿತವಾದಂತಹ ಪ್ರದೇಶ. ಅಲ್ಲಿ ಸುಳ್ಯದಲ್ಲಿ ಇದೀಗ 3ನೇ ಬಲಿಯಾಗಿರುವಂತದ್ದು. ಇಲಿಜ್ವರಕ್ಕೆ 3ನೇ ಒಬ್ಬರು ವ್ಯಕ್ತಿ ಮೃತಪಟ್ಟಿದ್ದಾರೆ. ಜೊತೆಗೆ ಬಂಟ್ವಾಳದಲ್ಲಿ ಕೂಡ DHO ಭೇಟಿ ನೀಡಿ ಎಲ್ಲ ಇದನ್ನು ಕೈಗೊಂಡಿದೆ. ಜೊತೆಗೆ ಎಲ್ಲ ಚಿಕಿತ್ಸೆಗಳು ಅಥವಾ ಬ್ಲಡ್ ಸ್ಯಾಂಪಲ್ ಸಂಗ್ರಹಿಸುವಂತಹ ಕೇಂದ್ರಗಳಲ್ಲಿ ಕೂಡ ಎಲ್ರಿಗೂ ಎಲ್ಲ ರೀತಿಯ ಒಂದು ಚಿಕಿತ್ಸೆ ಸಿಗುವಂತೆ ಎಲ್ಲ ಖಾತ್ರಿಗೊಳಿಸಲಾಗಿದೆ. ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗೆ.